ಒಂದು ಎಮರ್ಜೆನ್ಸಿ ಕೇಸು. ಶಾಂತ ಅಂತ ಯಾವ ವಾರ್ಡಲ್ಲಿ ಇದ್ದಾರೆ? ಸೆಕೆಂಡ್ ಫ್ಲೋರ್ ಅಲ್ಲಿ ನೋಡಿ ಸರ್. ಎಕ್ಸ್ಕ್ಯೂಸ್ ಮೀ, ಶೀಸ್ ಓಕೆ ನಾ, ಡೋಂಟ್ ವರಿ. ವಿಷಯ ಜಾಸ್ತಿ ಕೆತ್ಕಕ್ಕೆ ಹೋಗ್ಬೇಡಿ, ಹುಷಾರಾಗಿ ಹ್ಯಾಂಡಲ್ ಮಾಡಿ. ಸಾಯೋ ಅಂತದ್ ಏನಾಯ್ತೆ? ನಾವ್ ಯಾರು ನಿಂಗೆ ನೆನ್ಪಾಗ್ಲಿಲ್ವಾ? ಅಥವಾ ಆತ್ಮಹತ್ಯೆ ಮಾಡ್ಕೊಂಡ್ರೆ ಜನ ಏನಂತಾರೆ ಅಂತಾದ್ರೂ ಗೊತ್ತಾಗ್ಲಿಲ್ವಾ ನಿನ್ಗೆ? ಶಾಂತ, ಬದುಕು ಅಂದ್ರೆ ಹೊಸ ಕನಸನ್ನು ಕಾಣ್ತಾ ಅದನ್ನ ನನಸು ಮಾಡ್ಕೋತಾ ಸಾವಿನ ಕಡೆ ಮಾಡೋ ಪ್ರಯಾಣ ಕಣಮ್ಮ. ಸಾವನ್ನೇ ನಮ್ಮ ಹತ್ರ ಕರ್ಕೊಳ್ಳೋದಲ್ಲ. ಏನಾಯ್ತು? ಹಲೋ. ಏನಮ್ಮ, ಎಲ್ಲಿದ್ಯಾ? ಅಪ್ಪ, ಇವತ್ತು ಪ್ರಾಜೆಕ್ಟ್ ವರ್ಗೋಸ್ಕರ ಇಲ್ಲಿಗೆ ಬಂದಿದ್ದೆ. ಓದ್ ಕೆಲ್ಸ ಎಲ್ಲ ಹೆಂಗ್ ನಡೀತಿದೆ? ಚೆನ್ನಾಗಿ ನಡೀತಿದೆ. ಎಲ್ಲ ಓಕೆ ತಾನೆ? ಏನಿಲ್ಲಪ್ಪ, ಇವತ್ತು ಸ್ವಲ್ಪ ಮನೆಗ್ ಬರೋದ್ ಲೇಟ್ ಆಗ್ಬಹುದು. ಸರಿ ಅಮ್ಮ, ಆದಷ್ಟು ಬೇಗ ಬಾ. ಸರಿ, ಬಾಯ್. ಅಭ್ಯಾಸ ಬೇರೆ ಇದೆಯಾ? ಸಂತೋಷ ಆದಾಗ ಅಕೇಶನಲಿ. ಇವಾಗ ನೀನಿದೆಯಲ್ಲ, ಐ ಆಮ್ ಸೋ ಹ್ಯಾಪಿ. ನೋ ಸಾರಿ, ನೀನು ಬಿಟ್ಬಿಡು. ಶ್ಯೂರ್. ಮದ್ವೆ ಆದ್ಮೇಲೆ ಕಿಕ್ಕಿಗೆ ನೀನಿರ್ತೀಯಲ್ವಾ, ಅವಾಗ ಖಂಡಿತ ಇದ್ದೂರ ತಗೋ. ನನ್ಗವತ್ತೇ ಡೌಟ್ ಬಂತು, ಆದ್ರೆ ವಿಧಿ ಇಲ್ಲದೆ ನಂದೆ. ಶಾಂತ, 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 ಯಾಕೋ ಹೀಗ್ ಮಾಡ್ದೆ? ಏನಾಯ್ತು? ಯಾಕೋ ಹೀಗ್ ಮಾಡ್ದೆ? ಕೂಲ್. ನನಗ್ ಮೋಸ ಮಾಡ್ಬಿಟ್ಟಿ ಅಲ್ವೋ? ಶಾಂತ, ನನ್ನ ಮಾತು ಎಷ್ಟು ನಂಬಿದೆ, ಯಾಕೋ ಈ ತರ ಮಾಡ್ದೆ? ಈಗಂತದ್ದೇನಾಗೋಯ್ತು ಅಂತ? ನನ್ನ ಮನಸ್ಸಲ್ಲಿ ನಿನಗೆ ಎಂತ ಜಾಗ ಕೊಟ್ಟಿದ್ದೆ, ನಿನಗೆ ಹೀಗ್ ಮಾಡಕ್ ಹೆಂಗ ಮನ್ಸು ಬಂತು? ಮಾತು ಕೇಳು, ಯಾಕೆ ಹಿಂಗ್ ರಿಯಾಕ್ಟ್ ಮಾಡ್ತಾ ಇದೀಯಾ? ಮುಖ ನೋಡಕ್ ಅಸಹ್ಯ ಆಗ್ತಿದೆ. ಅಯ್ಯೋ, ನಾನೀಗ ನಮ್ಮಪ್ಪಗೆ ಏನು ಅಂತ ಹೇಳಿ, ಅವ್ರಿಗೆ ಹೇಗೆ ಮುಖ ತೋರಿಸ್ಲಿ? ನಮ್ಮಮ್ಮ ಮೊದ್ಲಿಂದನೂ ಹೇಳ್ತಿದ್ರು, ಹುಷಾರಾಗಿರೆ ಹುಷಾರಾಗಿರೆ ಅಂತ. ಹಾಳು ಮಾಡ್ಬಿಟ್ಟಿಯಲ್ವ ನನ್ನ? ಇಲ್ಲ, ನಾನಿನ್ನ ಸುಮ್ನೆ ಬಿಡಲ್ಲ. ನನ್ ಜೀವನನೇ ಹಾಳು ಮಾಡ್ಬಿಟ್ಟಿದ್ಯಾ. ನಾನಿನ್ನ ಸುಮ್ನೆ ಬಿಡಲ್ಲ. ನನ್ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ವಾ? ಯಾಕೋ ಯಾಕೋ ಹಿಂಗ್ ಮಾಡ್ದೆ? ಯಾಕೋ? ಶಾಂತ, ಕೂಲ್. ಸಾರಿ ಕಣ, ಏನ್ ಹೆದರ್ಕೋಬೇಡ. ನಾವಿಬ್ರು ಮದ್ವೆ ಆಗೋಣ. ಈ ಪ್ರಾಜೆಕ್ಟ್ ಆದ ತಕ್ಷಣ ನಾವಿಬ್ರು ಮದ್ವೆ ಆಗೋಣ. ಇಲ್ಲಿ ನೋಡು, ಹೇಗಿದ್ರು ಮನೇಲಿ ನಮ್ ವಿಷಯ ಗೊತ್ತಲ್ವಾ? ನನ್ನ ನಂಬು. ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಪ್ರಾಮಿಸ್, ಮದ್ವೆ ಆಗ್ತೀನಿ. ಓಕೆ, ಟ್ರಸ್ಟ್ ಮೀ. ಅಳಬೇಡ. ನಾನ್ ನಿಮ್ ನಂಬಿಕೆನ ಉಳಿಸ್ಕೊಳಕ್ಕಾಗಿಲ್ಲಪ್ಪ. ಇನ್ನೂ ಅದನ್ನೇ ಯೋಚನೆ ಮಾಡ್ತಾ ಇದ್ಯಾ? ನನ್ನ ಮೇಲೆ ನಂಬಿಕೆ ಇಲ್ವಾ ನಿಂಗೆ? ಪ್ರಾಜೆಕ್ಟ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡು. ಎಸ್ ಕಿರಣ್, ನಿಮ್ ಪ್ರಪೋಸಲ್ ನಮ್ಗೆ ಸಿಕ್ಕಿದೆ. ಹೆಲ್ತ್ ರಿಲೇಟೆಡ್ ಪ್ರಾಡಕ್ಟ್ ಆದ್ರಿಂದ ವಿ ಆರ್ ಇಂಟ್ರೆಸ್ಟೆಡ್. ಯಾ, ಒನ್ ಪ್ರೆಸೆಂಟೇಷನ್ ಆದ್ರೆ ನಾವು ನೆಕ್ಸ್ಟ್ ಲೆವೆಲ್ ಬಗ್ಗೆ ಮಾತಾಡಬಹುದು. ಶ್ಯೂರ್, ಬಟ್ ಅ ಸ್ಮಾಲ್ ಚೇಂಜ್. ನಾವು ಶಾಂತ ವಿಲ್ ಗಿವ್ ದ ಪ್ರೆಸೆಂಟೇಷನ್. ಮುಂದೆ ನಮ್ಮ ಕಂಪ್ನಿ ಪ್ರೊಡಕ್ಷನ್ ಇನ್ಚಾರ್ಜ್ ಆಗೋರು. ಯಾ, ಪ್ಲೀಸ್. ಹಾಯ್ ಎವ್ರಿಬಡಿ. ಸೊ ದಿಸ್ ಇಸ್ ಅಬೌಟ್ ಹಾರ್ಟ್ ಅಟ್ಯಾಕ್ ಡಿಟೆಕ್ಟಿಂಗ್ ಡಿವೈಸ್. ಪ್ರತಿಯೊಬ್ಬ ವ್ಯಕ್ತಿಗೂ, ಸ್ಪೆಷಲಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರೋರ್ಗೆ
ಈ ಡಿವೈಸ್ ತುಂಬಾನೇ ಯೂಸ್ಫುಲ್. ಸಾವಿರಿಂದ ಪಾರಾಗೋ ಚಾನ್ಸಸ್ ಜಾಸ್ತಿ. ಗೊತ್ತಾಗ್ಲಿಲ್ಲ. ಈ ಡಿವೈಸ್ ವ್ರಿಸ್ಟ್ ವಾಚ್ ಅಲ್ಲಿ ಪ್ಲೇಸ್ ಆಗಿರುತ್ತೆ. ಹಾರ್ಟ್ ಬೀಟ್ ಅಂಡ್ ಪಲ್ಸ್ ರೇಟ್ ಅಲ್ಲಿ ಡಿಫ್ರೆಂಟ್ ಕಾಣಿಸ್ಕೊಂಡಾಗ ಈ ವಾಚ್ ಅಲ್ಲಿ ಲೈಟ್ ಗ್ಲೋ ಆಗುತ್ತೆ. ಅವಾಗ ನಾವು ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕರಿಬಹುದು ಅಥವಾ ಮೀಟ್ ಮಾಡಬಹುದು. ಅಕಸ್ಮಾತ್ ಒಬ್ಬರೇ ಇದ್ದು ಸಡನ್ ಕೊಲಾಪ್ಸ್ ಆದ್ರೆ ಮೊಬೈಲ್ ಅಲ್ಲಿ ಎಮರ್ಜೆನ್ಸಿ ಕಾಲ್ ಇರುತ್ತಲ್ಲ, ಅಥವಾ ಫ್ಯಾಮಿಲಿ ಡಾಕ್ಟರ್ಸ್ ನಂಬರ್ ಇದ್ದೇ ಇರುತ್ತೆ. ಈ ಡಿವೈಸ್ ಅದನ್ನ ಮೊದಲೇ ಸ್ಕ್ಯಾನ್ ಮಾಡಿರುತ್ತೆ. ಸೊ ವಿತಿನ್ 3 to 4 seconds ಆಟೋಮೆಟಿಕಲಿ ಅವ್ರ ಕಾಲ್ ಹೋಗುತ್ತೆ. ವಾಟ್ ಅಬೌಟ್ ಸೈಜ್ ಅಂಡ್ ಯೂಸೇಜ್? ಜಸ್ಟ್ ಎ ವಾಚ್, ದಟ್ಸ್ ಇಟ್. ಫ್ಯಾಂಟಾಸ್ಟಿಕ್. ಓಕೆ, ಇದ್ರ ಲಿಮಿಟೇಷನ್ಸ್ ಅಂದ್ರೆ ನಮ್ಮ ರಿಸರ್ಚ್ ಟೀಮ್ ಇನ್ಫಾರ್ಮೇಶನ್ ಪ್ರಕಾರ ವೆದರ್ ಚೇಂಜ್ ಆದಾಗ ಇದ್ರ ಸರ್ವರ್ ಸಿಸ್ಟಮ್ ಡಿಫರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ ಇಂಡಿಯನ್ ಟೆಂಪರೇಚರ್ಗೂ ಸ್ವಿಟ್ಜರ್ಲ್ಯಾಂಡ್ ಟೆಂಪರೇಚರ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಲೈಕ್ ಟೈಮ್, ವೆದರ್ಗಳ ವ್ಯತ್ಯಾಸ. ಆಗ ಈ ಸಿಸ್ಟಮ್ ಸರಿಯಾಗಿ ವರ್ಕ್ ಆಗಲ್ಲ. ಓ, ದಟ್ ವಿಲ್ ಬಿ ಅ ಬಿಗ್ ಇಶ್ಯೂ. ಎಕ್ಸಾಕ್ಟ್ಲಿ. ವರ್ಲ್ಡ್ ಮಾರ್ಕೆಟ್ ಅಂತ ನೋಡಿದಾಗ ಇಟ್ಸ್ ಯೂಸ್ಲೆಸ್, ಅ ವೇಸ್ಟ್. ಓಕೆ ಕಿರಣ್, ಕರೆಕ್ಟ್ ಆಲ್ ಇಟ್ಸ್ ಲಿಮಿಟೇಷನ್ಸ್. ಆಮೇಲೆ ಮುಂದುವರ್ಸೋಣ. ಯಾಕೆ ತುಂಬಾ ಅಪ್ಸೆಟ್ ಆಗಿ ಕೂತ್ಕೊಂಡಿದೀಯಾ? ಓ, ಪ್ರಾಜೆಕ್ಟ್ ನ ಇನ್ವೆಸ್ಟರ್ಸ್ ಪೆಂಡಿಂಗ್ ಅಲ್ಲಿ ಇಟ್ರು ಅಂತನಾ? ನಿನ್ನ ಯಾರ್ ಲಿಮಿಟೇಷನ್ಸ್ ಬಗ್ಗೆ ಹೇಳು ಅಂದ್ರು? ನಾನು ನನ್ನ ಕಮಿಟ್ಮೆಂಟ್ ಹಾಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಅವತ್ತೇ ಹೇಳಿದ್ನಲ್ಲ. ಪ್ರಾಜೆಕ್ಟ್ ನ ಓಕೆ ಮಾಡ್ಕೊಂಡಿದ್ರೆ ಇದನ್ನೆಲ್ಲ ಸರಿ ಮಾಡ್ಕೋಬಹುದು ತಾನೆ? ಹಾಗಂತ ನಾನು ಸುಳ್ಳು ಹೇಳಕ್ಕಾಗತ್ತಾ? ಬಿಸ್ನೆಸ್ ಅಂದ್ಮೇಲೆ ಇದೆಲ್ಲ ಇರ್ಲೇಬೇಕು. ಯು ಆರ್ ಅನ್ಫಿಟ್ ಫಾರ್ ದಿಸ್ ಜಾಬ್. ಜಸ್ಟ್ ಗೆಟ್ ಔಟ್. ಹೌದಾ? ಎಲ್ಲಿಗೆ ಹೋಗ್ಲಿ? ಡೋಂಟ್ ಇರಿಟೇಟ್ ಮೀ. ನಿನ್ ಮುಖ ನೋಡೋದಕ್ಕೂ ಅಸಹ್ಯ ಆಗ್ತಾ ಇದೆ. ಹಾಗಾದ್ರೆ ಮದುವೆ ಆದ್ಮೇಲೆ ಮುಸ್ಕ್ ಹಾಕೊಂಡಿರ್ಬೇಕಾ? ನನ್ನ ಪ್ರಾಜೆಕ್ಟ್ ನ ಹಾಳು ಮಾಡಿ ಈಗ ಮದ್ವೆ ಆಗೋ ಕನ್ಸ್ ಕಾಣ್ತಾ ಇದೀಯಾ? ಅಂದ್ರೆ ನಾನು ಬೇಕಾಗಿಲ್ಲ. ಏನ್ ಹೇಳ್ತಾ ಇದೀಯಾ? ನಾವ್ ಯಾವ ಮಟ್ಟಕ್ಕೆ ಹೋಗಿದೀವಿ ಗೊತ್ತಾ? ಹಾಗಂತ ಕಸನ ಮೈ ಮೇಲೆ ಹಾಕೊಳಕ್ಕಾಗತ್ತಾ? ಏನಂದೆ? ನನಗ್ ಮೋಸ ಮಾಡಿ ಈಗ ಇಂತ ಮಾತಾಡ್ತಿದ್ಯಾ? ಯಾವುದೇ ಮೋಸ? ಈಗಿನ ಕಾಲದಲ್ಲಿ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್. ಇಂಟರ್ನ್ಶಿಪ್ ಸಂಬಳ ಕೊಟ್ಟಂಗೆ ಇದಕ್ಕೂ ಒಂದು ರೇಟ್ ಫಿಕ್ಸ್ ಮಾಡು. ಮಿಸ್ ಆಗ್ತೀನಿ. ಇದೇ ರೀತಿ ನಿನ್ ತಂದೆ ನಿಮ್ಮಮ್ಮನ್ಗೆ ಪೇಮೆಂಟ್ ಫಿಕ್ಸ್ ಮಾಡಿದ್ರೆ ನಿನ್ ಮಗ ಅನ್ಸ್ಕೊಂತಿರ್ಲಿಲ್ಲ. ನಿನಗ್ ಸ್ವಲ್ಪನೂ ನಾಚಿಕೆ ಗಿಟ್ ಏನೂ ಆಗಲ್ವಾ? ನೋಡು, ನನಗೆ ನನ್ನ ಫ್ಯೂಚರ್ ಬಿಟ್ರೆ ಬೇರೆ ಯಾವುದು ಮುಖ್ಯ ಅಲ್ಲ. ಅದಕ್ಕೆ ಇದೆಲ್ಲ ಸ್ಟೆಪ್ಪಿಂಗ್ ಸ್ಟೋನ್ ಅಷ್ಟೇ. ತುಳಿಯೋ ಮೆಟ್ಲಿಗೆ ನೀರ್ ಹಾಕಿದ್ರೆ ರಂಗೋಲಿ ಬಿಡ್ಬೋದು, ಅಭಿಷೇಕ ಆರತಿ ಎಲ್ಲ ಮಾಡಕ್ಕಾಗಲ್ಲ. ಗೆಟ್ ದ ಹೆಲ್ ಔಟ್ ಆಫ್ ಹಿಯರ್. ಕಡೆಗೂ ಬಾಕ್ಸಲ್ಲಿ ಇದನ್ನ ತುಂಬ್ಕೊಂಡ್ಬಿಟ್ಟಿಯಲ್ಲೇ. ಕೌಸಲ್ಯ, ಅನಾಥರಾಗಿದ್ದವ್ರು ನಾವು. ಏನೂ ತಪ್ಪು ಮಾಡದೆ ಬೆಳೆದ್ವಿ. ಆದ್ರೆ ಮಕ್ಕಳನ್ನ ಬೆಳೆಸೋದ್ರಲ್ಲಿ ತಪ್ಪು ಮಾಡ್ಬಿಟ್ವಿ ಅನ್ನಿಸ್ತಿದೆ. ಎಲ್ಲಾದ್ರ ಬಗ್ಗೆ ಯೋಚನೆ ಮಾಡೋ ನಾವು ಮಗಳ ವಯಸ್ಸಿಗೆ ಬಂದಿದ್ದಾಳೆ ಅನ್ನೋದನ್ನ ಮರೆತು ತುಂಬಾ ಸ್ವಾತಂತ್ರ್ಯ ಕೊಟ್ವಿ ಅನ್ಸುತ್ತೆ. ಪ್ಲೀಸ್ ಅಪ್ಪ, ಹೀಗೆಲ್ಲ ಮಾತಾಡ್ಬೇಡಿ. ನಾನ್ ಕೆಟ್ಟಿರ್ಬೋದು, ಆದ್ರೆ ನಾನು ಕೆಟ್ಟೋಳಲ್ಲ ಅಪ್ಪ. ನಿಮ್ಮಾಣೆ ಅಪ್ಪ, ನನ್ನ ನಂಬಿ. ತಪ್ಪಾಗಿದೆ, ಆದ್ರೆ ನನ್ಗೆ ಮೋಸ ಮಾಡಿ ಹೀಗ್ ಮಾಡಿರೋದಪ್ಪ. ಪ್ಲೀಸ್ ಅಪ್ಪ, ನನ್ನ ನಂಬಿ ಅಪ್ಪ, ಪ್ಲೀಸ್. ಅಂದ್ರೆ ಇದು ನಿನ್ ತಪ್ಪಲ್ಲ, ನಿನಗಾಗಿರೋ ತಪ್ಪು. ನಿನ್ ತಪ್ಪಲ್ಲ ಅಂದ ಮೇಲೆ ನಮ್ಮಿಂದ ದೂರ ಹೋಗೋ ನಿರ್ಧಾರ ಯಾಕಮ್ಮ ಮಾಡಿದೆ? ನಿನ್ನ ಪಾಲಿಗೆ ನಾವಿಲ್ವಾ? ವಿಷಯ ಜನಕ್ಕೆ ಗೊತ್ತಾದ್ರೆ ಹೇಗ್ರಿ ಮುಖ ತೋರ್ಸೋದು? ಈ ಜನ ಸೋತ್ರೆ ನಗ್ತಾರೆ, ಗೆದ್ರೆ ಬೆಂತಟ್ತಾರೆ. ಯಾರಾದ್ರೂ ಸಾಯ್ತಿದ್ರೆ ಸಹಾಯ ಮಾಡದೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ. ಇಂಥವ್ರ ಮಧ್ಯೆ ನಾವು ನಾವಾಗಿ ಬದುಕೋದೆ ಲೈಫ್. ಎಲ್ಲ ಇವಳಿಂದಾನೆ. ರಾಮು ಗೊತ್ತಾದ್ರೆ ಏನಂದ್ಕೋತಾನೆ? ಕಣ್ಣೀರಾಕ್ಬೇಡಿ, ಕೂಲ್ ಡೌನ್. ಇಲ್ಲಿ ನೋಡಮ್ಮ, ನಾವಿದ್ದೀವಿ. ಲೈಫ್ ಅನ್ನೋದೇ ಯುದ್ಧ.
ಇಲ್ಲಿ ಸಹನೆನೇ ಮಂತ್ರ, ಧೈರ್ಯನೇ ಅಸ್ತ್ರ. ಗೆಲ್ಲಬೇಕು, ಗೆಲ್ಲೋವರೆಗೂ ಹೋರಾಡಬೇಕು.